ಆಗ್ಲಿಲ್ವಾ ಹೇಳ್ತಿರೋದು? ಈ ದುಡ್ಡು ತಗೊಂಡು ಈ ಮನೆಯಿಂದ ಹೋಗ್ತಿರೋ ಅಂದೆ. ಇನ್ ಯಾವತ್ತೂ ಈ ಮನೆ ಕಡೆ ಬರ್ಬೇಡ. ಯಾಕೆ ಸರ್ ಹೀಗೆಲ್ಲ ಮಾತಾಡ್ತಿದ್ರ? ನಂಗೆ ನಿಮ್ ಮನೆ ಬಿಟ್ರೆ ಬೇರೆ ಆಶ್ರಯ ಇಲ್ಲ. ನಿನಗೆ ಆಶ್ರಯ ಕೊಡ್ತಾ ಕೂತ್ಕೊಂಡ್ರೆ ನಾವು ಆಶ್ರಮಕ್ಕೆ ಸೇರ್ಕೊಬೇಕಾಗುತ್ತೆ. ನಡೀತಾರೆ ಇಲ್ಲಿಂದ. ಯಾಕೆ ಹೀಗೆಲ್ಲ ಅಂತಿದ್ದೀರಾ? ನಾನು ಏನಂತ ತಪ್ಪು ಮಾಡಿದೆ? ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೋಬೇಕಾ? ಮೊನ್ನೆ ನಮ್ಮ ಮನೆ ಹತ್ರ ಬಂದು 5 ಲಕ್ಷ ಇಸ್ಕೊಂಡಲ್ಲ, ಯಾರು ಅವನು? ನನ್ ಗಂಡ. ಎಷ್ಟು ಬಾಡ್ಗೆ ನಿನ್ ಗಂಡಂಗೆ? ಸರ್, ಅವ್ರು ನಂಗೆ ತಾಳಿ ಕಟ್ಟಿರೋ ಗಂಡ. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಸೂರ್ಯ, ವಿಷಯ ಎಂತ ಸರಿಯಾಗಿ ಹೇಳು. ಮೊನ್ನೆ ನಮ್ಮ ಮನೆ ಹತ್ರ ಬಂದು 5 ಲಕ್ಷ ಇಸ್ಕೊಂಡಲ್ಲ, ಅವ್ನು ಇವಳು ಗಂಡ ಅಲ್ವೇ ಅಲ್ಲ. ಏನು ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಿರೋದಣ್ಣ. ಇವತ್ ನಾನು ಆರ್ತಿಯರು ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರುವಾಗ ಅವ್ನ ಹೆಂಡತಿ ಜೊತೆ ಅವ್ನ ಗಂಡ ನಿಂತಿದ್ದ. ಅಂದ್ರೆ ಇವಳಲ್ಲ, ನಿಜವಾದ ಹೆಂಡತಿ ಜೊತೆ ಇದ್ದ ಅಂದೆ. ಇವೆಲ್ಲ ಕನ್ಫ್ಯೂಸ್ ಆಗಿರ್ಬೇಕು. ಯಾವ ಹೆಣ್ತಾನೆ ಬೇರೆಯವ್ರ ಗಂಡನ ತನ್ ಗಂಡ ಅಂತ ಹೇಳ್ಕೊಳ್ತಾಳೆ? ಹೇಳ್ಕೊಂಡಿದ್ದಾಳಲ್ಲ ಇವಳು. ಆರ್ತಿ ಅವ್ರಿಗೆ ಆ ಹೆಂಗಸು ಚೆನ್ನಾಗಿ ಗೊತ್ತಿದೆ. ಅವ್ರ ಫ್ರೆಂಡ್ ಮನೇಲೆ ಕೆಲಸ ಮಾಡ್ತಿರೋದು. ಇವಳು ಹೇಳ್ತಿರೋದೆಲ್ಲ ಸುಳ್ಳು. ಅವನಿಗೆ 4 ಬಿಟ್ಟು ಬಾಯ್ ಬಿಡ್ಸೋಣ ಅಂತಾನೆ ಹೋಗಿದ್ದೆ. ರಾಸ್ಕಲ್ ತಪ್ಪಿಸ್ಕೊಂಡ್ಬಿಟ್ಟ. ದುಡ್ಡುಗೋಸ್ಕರ ನಮ್ಮ ಹತ್ರನೇ ಸುಳ್ಳು ಹೇಳಿ ನಾಟಕ ಆಡ್ಬಿಟ್ಟಿಯಲ್ಲ. ನನ್ನ ಆರ್ತಿಯವ್ರನ್ನ ಶಾಶ್ವತವಾಗಿ ದೂರ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಅಲ್ಲ. ಇಂಥವಳಿನ ಮನೇಲಿ ಇರ್ಬೇಕಾ? ತೊಲ್ಗೆ ಮೊದ್ಲು ಮನೆಯಿಂದ ಆಚೆ. ಆಚೆ ಕಳ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ. ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಒಪ್ಸೋಣ. ಹಾ, ಒಪ್ಸಿ. ಆಗ ಮರ್ಯಾದೆ ಹೋಗೋದು ಇವಳ್ದಲ್ಲ, ನಮ್ಮನೆ. ನೀನ್ ದಯವಿಟ್ಟು ಸುಮ್ನೆ ಎದ್ಬಿಡ್ತೀಯ ಇವಾಗ. ಸುಳ್ಳು ಹೇಳಿ 5 ಲಕ್ಷ ಇಸ್ಕೊಂಡು ಹೋಗಿದ್ದಾಳೆ. ಇನ್ನು ಎಷ್ಟು ಮನೇಲಿ ಇಂತ ಕೆಲಸ ಮಾಡಿದ್ಯಾ ನೀನು? ಸರ್, ನಾನು ಅಂತವಳಲ್ಲ. ಅವತ್ ಬಂದಿದ್ದವ್ರು ನನ್ ಗಂಡನೇ. ಸತ್ಯ ಗೊತ್ತಾದ್ಮೇಲೂ ಸುಳ್ಳು ಹೇಳ್ತಾ ಇದೆಯಲ್ಲ, ಅದನ್ನೇ ಸಾಧಿಸ್ತಾ ಇದೆಯಾ? ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ? ಇನ್ನಿವಳ ಹತ್ರ ಮಾತಾಡ್ಕೊಂಡು ನಿಂತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಅಣ್ಣ. ಪೊಲೀಸಿಗೆ ಫೋನ್ ಮಾಡಿ ನೀನು. ಬಾವ, ಒಂದ್ ನಿಮಿಷ. ಅವತ್ ಬಂದಿದ್ದು ಇವ್ರ ಗಂಡ ಅಲ್ಲ ಅಂತ ಹೇಗ್ ಹೇಳ್ತೀರಾ ನೀವು? ಹೇಳಿದ್ನಲ್ಲ, ಆರ್ತಿ ಅವ್ರಿಗೆ ಆ ಹೆಂಗಸು ಚೆನ್ನಾಗಿ ಗೊತ್ತಿದೆ ಅಂತ. ನಾನ್ ಹೇಳ್ತಾ ಇರೋದ್ರಲ್ಲಿ ನಂಬಿಕೆ ಇಲ್ವಾ? ಸುಳ್ಳು ಹೇಳ್ತಾ ಇದೀನ ನಾನು? ಭಾವ, ನೀವು ಸುಳ್ಳು ಹೇಳ್ತಾ ಇದ್ರ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅರ್ಪಿತಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಏನೇ ಹೇಳ್ತಾ ಇದ್ಯಾ ನೀನು? ಅತ್ತೆ, ಅವತ್ತು ಅರ್ಪಿತಾ ಹೇಳಿದ್ದು ನಿಜ, ಇವತ್ತು ಬಾಬಾ ಹೇಳ್ತಾ ಇರೋದು ನಿಜಾನೇ. ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ಕೇಳಿ. ಈಗ ಆರ್ತಿ ಅಕ್ಕನ ಗಂಡ ಸೂರ್ಯ ಬಾಬಾ. ಒಂದ್ ವೇಳೆ ಆರ್ತಿ ಅಕ್ಕ ಇದೇ ಮನೆಯಲ್ಲಿದ್ದು ಅವ್ರ ಹಳೇ ಗಂಡ ಶಶಾಂಕ್ ಬದ್ ಗಲಾಟೆ ಮಾಡಿದ್ರೆ ಆರ್ತಿ ಅಕ್ಕ ಸುಮ್ನೆ ಇರ್ತಾ ಇದ್ರು ತಾನೆ? ರಾಕಿ, ನೋಡಿ, ಹೆಲ್ತ್ ದಿಸ್ ಇಸ್ ಟೂ ಮಚ್. ಯಾರ್ದೋ ವಿಷಯಕ್ಕೆ ಇನ್ಯಾರನ್ನೋ ತಂದು ಗಂಟಾಗ್ತಾ ಇದೆಯಾ ನೀನು? ಕೋಪ ಮಾಡ್ಕೋಬೇಡ.